ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿಪಾತ್ರರಾದ ಕಿರಿಯರೇ, ಇಂದು ನಾನು ನಿಮ್ಮ ಮುಂದೆ ಒಂದು ಶುಭ ಸುದ್ದಿಯೊಂದಿಗೆ ಬಂದಿದ್ದೇನೆ. ಅದೇನೆಂದರೆ, ವಿಚಾರ ಜ್ಯೋತಿ ಎಂಬ ಚಾನಲ್ನ ಮೂಲಕ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶ ಎಂಬ ಕುರಿತು ಒಂದು ಸರಣಿ ವಿಡಿಯೋಗಳನ್ನು ಆರಂಭಿಸುತ್ತಿದ್ದೇವೆ. ಮತ್ತು ಇಂತಹ ವಿಡಿಯೋಗಳ ಉದ್ದೇಶ ಪ್ರವಾದಿ ಮುಹಮ್ಮದರ ಜೀವನದ ಕುರಿತು ಕೂಲಂಕಷವಾದ ವಿವರಗಳನ್ನು ಜನರ ಮುಂದೆ ಇಡುವುದಾಗಿದೆ. ಹಾಗೆ ನೋಡುವುದಾದರೆ, ಜಗತ್ತಿನಾದ್ಯಂತ ಅವರ ಬಗ್ಗೆ ಹಲವಾರು ಪುಸ್ತಕಗಳು ಬರೆಯಲ್ಪಟ್ಟಿದೆ, ಹಲವಾರು ಸಾಹಿತ್ಯಗಳು ಲಭ್ಯ ಇದೆ. ಕನ್ನಡ ಭಾಷೆಯಲ್ಲಿಯೂ ಕೂಡ ಬೇಕಾದಷ್ಟು ಸಾಹಿತ್ಯಗಳು ಲಭ್ಯ ಇದೆ. ಬಹಳ ಹಿಂದೆ ಕನ್ನಡ ಭಾಷೆಯಲ್ಲಿ ಹಾಮಾ ನಾಯಕ್ ಅವರು ಕೂಡ ಒಂದು ಪುಸ್ತಕವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಬರೆದಿದ್ದರು. ಅದೇ ರೀತಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ರಾಮಕೃಷ್ಣ ರಾವ್ ಅವರು ಬರೆದಂತಹ ಒಂದು ಪುಸ್ತಕ, ಅದು ಬಹಳ ವ್ಯಾಪಕವಾಗಿ ಹರಡಿತು. ಹಲವಾರು ಭಾಷೆಗಳಿಗೆ ಅದು ಭಾಷಾಂತರಗೊಂಡಿದೆ. ಡಾಕ್ಟರ್ ಹಾಮಾ ನಾಯಕ್ ಹಿಂದೊಮ್ಮೆ ಮೈಸೂರಿನಲ್ಲಿ ವಿಶ್ವ ಕನ್ನಡ ಮೇಳ ನಡೆದಿತ್ತು, ಕುವೆಂಪುರವರ ಅಧ್ಯಕ್ಷತೆಯಲ್ಲಿ. ಆ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗುವಂತಹ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಾನು ಅವರ ಪುಸ್ತಕದ ಬಗ್ಗೆ ಕೂಡ ಪ್ರಸ್ತಾವಿಸಿದ್ದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ನೀವು ಬರೆದಿರುವಂತಹ ಪುಸ್ತಕದಲ್ಲಿ ಮತ್ತಷ್ಟು ವಿಷಯಗಳನ್ನು ನೀವು ಸೇರಿಸಬಹುದು ಎಂದು ನಾನು ಹೇಳಿದ್ದೆ. ಆಗ ಅವರು ಹೇಳಿದರು, ಶಾಂತಿ ಪ್ರಕಾಶನದ ಮೂಲಕ ಹಲವಾರು ಪುಸ್ತಕಗಳು ಬಂದಿದೆ, ಆದ್ದರಿಂದ ಮುಂದಿನ ಸಂದರ್ಭದಲ್ಲಿ ನಾನು ಈ ಪುಸ್ತಕವನ್ನು ಮತ್ತೊಮ್ಮೆ ಮುದ್ರಣಕ್ಕೆ ಕಳುಹಿಸುವುದಿಲ್ಲ ಎಂದವರು ಹೇಳಿದ್ದರು. ಅನಂತರ ನೀವು ನೋಡುವುದಾದರೆ ಅದು ಬಹಳ ಹಿಂದಿನ ಘಟನೆ. ಶಾಂತಿ ಪ್ರಕಾಶನದಲ್ಲಿ ಮತ್ತಷ್ಟು ಪುಸ್ತಕಗಳು ಪ್ರಕಾಶನಗೊಂಡಿದೆ. ಅದರಲ್ಲಿ ಇಬ್ರಾಹಿಂ ಸಯೀದ್ ಅವರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶ ಎಂಬ ಪುಸ್ತಕವೂ ಕೂಡ ಒಂದು. ಅದಕ್ಕೆ ಮುನ್ನುಡಿ ಬರೆದಂತಹ ಡಾಕ್ಟರ್ ದೇ ಜವರೇಗೌಡ ಅವರು ಪ್ರವಾದಿ ಮುಹಮ್ಮದರ ಬಗ್ಗೆ ಬಹಳ ಭಾವನಾತ್ಮಕವಾದ ವಿಚಾರಗಳನ್ನು ನಮ್ಮ ಮುಂದಿರಿಸಿದ್ದಾರೆ. ಪ್ರವಾದಿಯ ಜೀವನ ಅತ್ಯಂತ ಸುಲಭವಾದಂತಹ ಜೀವನ ಅಲ್ಲ, ಬಹಳ ಸವಾಲುಗಳನ್ನು ಎದುರಿಸುವಂತಹ ಜೀವನ. ಅಂತಹ ಜೀವನವನ್ನು ಎದುರಿಸಿಯೇ ಅವರು ಲಾ ಇಲಾಹ ಇಲ್ಲಲ್ಲಾಹ್ ಅಥವಾ ಅಲ್ಲಾಹನಲ್ಲದೆ ಬೇರೆ ಆರಾಧ್ಯನಿಲ್ಲ ಎಂಬ ಮೂಲ ಮಂತ್ರದ ಮೂಲಕ ಇಡೀ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದರು. ಸಮಾಜದ ಅಂಧಕಾರವನ್ನು ಹೊಡೆದೋಡಿಸಿದರು. ಮತ್ತು ಅವರು ಆ ಕೆಲಸವನ್ನು ಮಾಡದೆ ಹೋಗಿರುತ್ತಿದ್ದರೆ ಇಂದು ಜಗತ್ತು ಅಜ್ಞಾನದಲ್ಲಿರುತ್ತಿತ್ತು ಮತ್ತು ಅಂಧಕಾರದಲ್ಲಿರುತ್ತಿತ್ತು ಎಂದು ಡಾಕ್ಟರ್ ದೇ ಜವರೇಗೌಡ ಅವರು ಹೇಳಿದ್ದಾರೆ. ಹೀಗೆ ಕನ್ನಡದಲ್ಲಿ ಕೂಡ ಕೆಲವಾರು ಪುಸ್ತಕಗಳು, ವಿವರಗಳು ಬಂದಿದೆ. ಆದರೆ ಇಂತಹ ಒಂದು ವಿಡಿಯೋ ಭಾಷಣಗಳ ಒಂದು ಸರಣಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಕನ್ನಡ ಜನತೆಗೆ ಬಂದಿರಲಿಲ್ಲ. ಆದ್ದರಿಂದ ಈ ಒಂದು ಕೊರತೆಯನ್ನು ನೀಗಿಸಲಿಕ್ಕಾಗಿ ನಾವು ಈ ದೊಡ್ಡ ಶುಭಾರಂಭವನ್ನು ಮಾಡಿದ್ದೇವೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಂತಹ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ವಿವರಗಳನ್ನು ತಿಳಿದುಕೊಳ್ಳಲು, ಅವರ ವ್ಯಕ್ತಿತ್ವದಲ್ಲಿರುವಂತಹ ಅತ್ಯಂತ ಆಕರ್ಷಣೀಯವಾದ ವಿಷಯಗಳನ್ನು ಮನನ ಮಾಡಿಕೊಳ್ಳಲು ನೀವೆಲ್ಲರೂ ಈ ವಿಚಾರ ಜ್ಯೋತಿಯಿಂದ ಆರಂಭವಾಗಿರುವಂತಹ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶ ಎಂಬ ಈ ಸರಣಿಯನ್ನು ಕೊನೆಯ ತನಕ ಒಂದು ಸರಣಿಯನ್ನು ಬಿಡದೆ ವಾಚಿಸಿದರೆ ಖಂಡಿತವಾಗಿಯೂ ಅದರಿಂದ ನಿಮಗೆ ಬಹಳಷ್ಟು ಪ್ರಯೋಜನ ಆಗ್ಬೋದು.